ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಸ್ನೇಹಿತನ ಡ್ರಾಪ್ ಮಾಡಿ ಬರ್ತಿದ್ದ ಆಕ್ಟರ್, ನವರಂಗ ಸಿಗ್ನಲ್ ಬಳಿ ಚಿತ್ರನಟನ ಮೇಲೆ ಪೊಲೀಸರ ಪವರ್. ಖಾಕಿ ದರ್ಪಕ್ಕೆ ಯುವರಾಜ್ ಕಂಗಾಲ್. ಪಕ್ಕದ ಮನೆಯ ಬಾಲಕಿ ಮೇಲೆ ಕಾಮುಕನ ಕಣ್ಣು. ಅಪ್ರಾಪ್ತ ಬಾಲಕಿ ಈಗ 3 ತಿಂಗಳ ಗರ್ಭಿಣಿ. ಪತ್ನಿಯಿಂದ ಆರೋಪ ನಿರಾಕರಣೆ. ಅವಧಿ ಮುಗಿದ್ರೂ ಆಗಿಲ್ಲ ಬಿಬಿಎಂಪಿ ಮೇಯರ್ ಆಯ್ಕೆ. ಸಮಸ್ಯೆಗಳ ಸುಳಿಯಿಂದ ಕೋಮಾದಲ್ಲಿದೆ ಪಾಲಿಕೆ. ಇಷ್ಟಿದ್ರೂ ಮಡಿಕೇರಿಯಲ್ಲಿ ಕಾರ್ಪೊರೇಟರ್ಸ್ ಜಾಲಿ ಟ್ರಿಪ್. ಭರದಿಂದ ಸಾಗ್ತಿದೆ ಗುಂಡಿ ಮುಚ್ಚೋ ಕೆಲಸ. ಚಾಮರಾಜಪೇಟೆಯಲ್ಲಿ 90% ಗುಂಡಿಗಳಿಗೆ ಮುಕ್ತಿ. ಇದು ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಇಂಪ್ಯಾಕ್ಟ್. ಆಸ್ಪತ್ರೆಗಳ ತುಂಬಾ ಜ್ವರ ಪೀಡಿತರು. ಡೆಂಘಿ ಲಕ್ಷಣಗಳಿದ್ರೂ ಡೆಂಘಿ ಎನ್ನುವಂತಿಲ್ಲ. ಜನರ ಕಣ್ಣಿಗೆ ಮಣ್ಣೆರಚ್ತಾ ಇದೆಯಾ ಆರೋಗ್ಯ ಇಲಾಖೆ? ಸ್ಯಾಂಡಲ್ವುಡ್ ಯುವ ನಟ ಯುವರಾಜ್ ಮೇಲೆ ಪೊಲೀಸರೇ ಹಲ್ಲೆ ಮಾಡಿದ್ದಾರೆ. ಬೀಟ್ ಪೊಲೀಸರಿಬ್ಬರು ಬಾಸುಂಡೆ ಬರೋ ಹಾಗೆ ಹಿಗ್ಗಾಮಗ್ಗಾ ಥಳಿಸಿದ್ದಾರೆ. ಖಾಕಿಗಳ ದೌರ್ಜನ್ಯಕ್ಕೆ ಒಳಗಾದ ಯುವರಾಜು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿತ್ರನಟನ ಮೇಲೆ ಪೊಲೀಸರ ದೌರ್ಜನ್ಯ. ನಟ ಯುವರಾಜ್ಗೆ ಥಳಿಸಿದ ಪೊಲೀಸರು. ಈ ನಾಯಕ ನಟ ಎಲ್ಲರಿಗೂ ಕಿರುಪರಿಚಿತ. ಹೆಸರು ಗುಬ್ಬಿ ಯುವರಾಜ್. ಉಡಾ ಚಿತ್ರದ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ. ಆದ್ರೀಗ ಇವರ ಪರಿಸ್ಥಿತಿ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ನಿನ್ನೆ ರಾತ್ರಿ 10:30 ಸುಮಾರಿಗೆ ನವರಂಗ್ ಸಿಗ್ನಲ್ ಫ್ಲೈಓವರ್ ಬಳಿ ಬೀಟ್ ಪೊಲೀಸರು ಇವರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಸ್ನೇಹಿತನನ್ನು ಡ್ರಾಪ್ ಮಾಡಿ ವಾಪಸ್ ಆಗುತ್ತಿದ್ದಾಗ ಬೀಟ್ ಪೊಲೀಸರು ಏಕಾಏಕಿ ದಾಳಿ ನಡೆಸಿ ಬಾಸುಂಡೆ ಬರುವಂತೆ ಬಾರಿಸಿದ್ದಾರಂತೆ. ಸೊ ರಾತ್ರಿ ನಾನು 10:15ಗೆ ನನ್ನ ಫ್ರೆಂಡ್ ಬಿಡೋಕ್ಕೆ ಮಂಜುನಾಥ ನಗರ ಹೋಗಿದ್ದೆ ಸರ್. ಮಂಜುನಾಥ ನಗರ ಬಿಟ್ಟು ಬರ್ತಾ ನಾನು ನವರಂಗ್ ಬ್ರಿಡ್ಜ್ ಮೇಲೆ ಅಲ್ಲಿ ಏನು ಸಿಗರೇಟ್ ತೊಗೊಳೋಣ ಅಂತ ಹೋದೆ. ಅಲ್ಲಿ ನಿಂತ್ಕೊಂಡಿದ್ದೆ. ಅಲ್ಲಿ ಇಬ್ಬರು ಪೊಲೀಸ್ನವ್ರು ನಿಂತಿದ್ರು. ನಿಂತ್ಕೊಂಡಿದ್ದೀನಿ. ಆ ಕಡೆ ಬಂದು ನಾನು ಬಡ 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 ಬಾರಿಸ್ಬಿಟ್ಟೆ ಸರ್. ಏನು ಮಾತು ಇಲ್ಲ, ಏನೂ ಇಲ್ಲ. ಫುಲ್ ಡ್ರಿಂಕ್ ಮಾಡಿಬಿಟ್ಟಿದ್ರು ಇಬ್ಬರು. ಫುಲ್ ಏನು ಬಾರಿಸ್ತಿಲ್ಲ ಅವ್ರು ಬಂದು. ಇನ್ನು ಯುವರಾಜ್ ಉಡಾ, ಧರಗಿಳಿದ ಮಾದಪ್ಪ ಹಾಗೂ ಸುಬ್ರಹ್ಮಣ್ಯಪುರ ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಮೊನ್ನೆಯಷ್ಟೇ ಕುಂಬಿ ಎಂಬ ಚಿತ್ರದ ಮುಹೂರ್ತವಾಗಿದ್ದು ಇಷ್ಟರಲ್ಲೇ ಸಿನಿಮಾ ಶೂಟಿಂಗ್ ಶುರುವಾಗಬೇಕಿತ್ತು. ಆದರೆ ಪೊಲೀಸರ ದೌರ್ಜನ್ಯದಿಂದ ನಾಯಕ ಮೈಕೈ ಊದಿಸಿಕೊಂಡಿರೋದು ಕುಂಬಿ ಚಿತ್ರದ ಡೈರೆಕ್ಟರ್ಗೆ ಶಾಕ್ ತಂದಿದೆ. ಆಮೇಲೆ ಬೆಳಗ್ಗೆ ಬಂದು ನೋಡ್ತೀನಿ, ತುಂಬಾ ಮೈಕೈ ಎಲ್ಲ ತುಂಬ ಊದ್ಕೊಳ್ತಾರೆ. ಹಿಂದೆ ಬೆನ್ನು ಮತ್ತು ಕೈ, ಬಹುಶಃ ಕೈ ಎತ್ತಲಿಕ್ಕಾಗಲ್ಲ ಅವರಿಗೆ. ಆ ಥರ ಒಂಥರ ಸೀರಿಯಸ್ಸಲ್ಲಿ ಬಂದ್ಕೊಂಡಿದ್ರು. ಸದ್ಯ ಚಿಕಿತ್ಸೆ ಪಡೆಯುತ್ತಿರೋ ಯುವರಾಜ್ ನ್ಯಾಯಕ್ಕಾಗಿ ಬಸವೇಶ್ವರ ನಗರ ಪೊಲೀಸರ ಮೊರೆ ಹೋಗಲಿದ್ದಾರೆ. ನಾಗೇಂದ್ರ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆತ ಒಂದು ಮಗುವಿನ ತಂದೆ, ಜೊತೆಗೆ ಆತನ ಪತ್ನಿ ತುಂಬು ಗರ್ಭಿಣಿ. ಹಾಗಿದ್ರೂ ಆತನ ಕಣ್ಣು ಪಕ್ಕದ ಮನೆಯ ಬಾಲಕಿಯೊಬ್ಬಳ ಮೇಲೆ ಬಿದ್ದಿತ್ತು. ಆ ಕಾಮಾಂಧನ ಬಲೆಗೆ ಬಿದ್ದ ಅಪ್ರಾಪ್ತ ಬಾಲಕಿ ಈಗ ಗರ್ಭಿಣಿ. ಪೊಲೀಸರ ಅತಿಥಿಯಾಗಿರೋ ಈತನ ಹೆಸರು ನಾಗೇಂದ್ರ. ಬಿಬಿಎಂಪಿ ಲಾರಿ ಡ್ರೈವರ್ ಆಗಿರೋ 23 ವರ್ಷದ ನಾಗೇಂದ್ರ ಕೆಂಗೇರಿಯ ಶ್ರೀರಾಮ್ ಬಡಾವಣೆಯ ನಿವಾಸಿ. ಈತ ಮಾಡಬಾರದ ಕೆಲಸ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಹೌದು, ಒಂದು ಮಗುವಿನ ತಂದೆಯಾಗಿರೋ ಈತ ಪಕ್ಕದ ಮನೆಯ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಪೌರ ಕಾರ್ಮಿಕರಾದ ಶ್ರೀನಿವಾಸ್ ಮತ್ತು ಗೀತಾ ದಂಪತಿಯ ಮಗಳನ್ನ ಸತತ 5 ತಿಂಗಳಿಂದ ತನ್ನ ಕಾಮತೃಷೆಗೆ ಬಳಸಿಕೊಂಡಿದ್ದ. ಪರಿಣಾಮ 14 ವರ್ಷದ ಆ ಅಪ್ರಾಪ್ತ ಬಾಲಕಿ ಈಗ 3 ತಿಂಗಳ ಗರ್ಭಿಣಿ. ಕಳೆದ ವಾರ ತಲೆ ತಿರುಗಿ ಬಿದ್ದ ಬಾಲಕಿಯನ್ನ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸತ್ಯ ಬಯಲಾಗಿದೆ. ಆ ಹುಡುಗಿನ ಬಯಲಿಸ್ಬಿಟ್ಟವನೆ, ತುಂಬ ಬಯಲಿಸ್ಬಿಟ್ಟವನೆ. ಹಂಗೆ ಹುಡುಗಿ ನಡ್ಗೋದು. ನಮಗೆ ಇಲ್ಲಿರೋ ಜನ ಆ ಹುಡುಗಿ ನೋಡಿ ಹೊಟ್ಟೆ ದಪ್ಪ ಐತೆ ಅಂದಿದ್ದಕ್ಕೆ ನಾವು ಅನುಮಾನ ಪಟ್ಟು ಕರ್ಕೊಂಡೋಗಿ ಹಂಗೂ ಹುಡುಗಿ ಹೇಳಿಲ್ಲ.
ನಾವು ಭಯ ಇಳಿಸಿರೋದಕ್ಕೆ ಈ ಥರ ಆಯ್ತು ಆಂಟಿ ಹಂಗೆ ಹಿಂಗೆ ಅಂತ ಹೇಳಿ. ವಿಷಯ ತಿಳಿದ ಪೋಷಕರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನಿನ್ನೆ ಕೆಂಗೇರಿ ಪೊಲೀಸರು ಆರೋಪಿ ನಾಗೇಂದ್ರನನ್ನು ಬಂಧಿಸಿದ್ದಾರೆ. ಆದರೆ ನಾಗೇಂದ್ರ ಪತ್ನಿ ಮಾತ್ರ ತನ್ನ ಗಂಡನ ಮೇಲಿನ ಅತ್ಯಾಚಾರ ಆರೋಪವನ್ನ ನಿರಾಕರಿಸಿದ್ದಾಳೆ. ಬದಲಾಗಿ ತನ್ನ ಪತಿಗೂ ಮತ್ತು ಬಾಲಕಿ ತಾಯಿಗೂ ಅಕ್ರಮ ಸಂಬಂಧವಿತ್ತು ಅಂತ ಹೇಳಿದ್ದಾಳೆ. ನಾನು ಗಂಡನ ಕಡೆನೇ ಬಂದೆ, ಒಳ್ಳೆಯವ್ರು ಆಗ್ತಾರ ಅಂತ. 2 ವರ್ಷದಿಂದ ಈ ಥರ ನಡೀತಾ ಇದ್ದೆ. ಅವಳೇ ಮನೆ ಒಳಗಡೆ ಕರ್ಕೊಂಡು ಬೀಗ ಹಾಕ್ಕೊತ ಇದ್ಲು. ಒಳಗಡೆ ಏನು ನಡೀತಾ ಇತ್ತು ಏನೋ. ಇವಾಗ ನೋಡಿದ್ರೆ ಈ ಥರ ಕೇಸ್ ಮಾಡಿಬಿಟ್ಟು ಅವಳೇ ಇದೆಲ್ಲ ಮಾಡಿ. ನಾನು ಯಜಮಾನದ ಏನು ತುಪ್ಪ ಇಲ್ಲ ಸ್ವಾಮಿ. ಅವಾಗಲೇ 1 ವರ್ಷದಿಂದ ನಡೀತಾ ಇದೆ ಸ್ವಾಮಿ. ಕೆಂಗೇರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ ದುರುಳನಿಗೆ ತಕ್ಕ ಶಿಕ್ಷೆಯಾಗಲೇಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಡೆಂಘಿ ಅಂದ್ರೆ ಜನ ಬೆಚ್ಚಿ ಬೀಳ್ತಾರೆ. ಹಾಗಾದ್ರೆ ಡೆಂಘಿ ರೋಗಿಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡಬೇಕು? ವೆರಿ ಸಿಂಪಲ್. ಡೆಂಘಿಗೆ ಡೆಂಘಿ ಅಂತ ಕರಿಬಾರ್ದು ಅಷ್ಟೇ. ಹೌದು, ಆರೋಗ್ಯ ಇಲಾಖೆ ಇಂತಹದ್ದೊಂದು ಎಡವಟ್ಟು ಕೆಲಸ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚ್ತಾ ಇದೆ. ಈಗ ಮಳೆಗಾಲ, ಜೊತೆಗೆ ಸೊಳ್ಳೆಗಳು ಬೆಳೆಯೋದಕ್ಕೆ ಪ್ರಶಸ್ತವಾದ ಕಾಲ. ಎಲ್ಲ ಕಡೆ ಡೆಂಘಿ ಜ್ವರದ ಅಬ್ಬರ ಬೇರೆ. ಆಸ್ಪತ್ರೆಗಳಂತೂ ಹೌಸ್ಫುಲ್. ಆದರೂ ಆರೋಗ್ಯ ಇಲಾಖೆಯ ವರದಿಯಲ್ಲಿ ಮಾತ್ರ ಡೆಂಘಿ ಜ್ವರ ಬಂದವರ ಸಂಖ್ಯೆ ತೀರಾ ಕಡಿಮೆ. ಯಾಕಂದ್ರೆ ಡೆಂಘಿ ಲಕ್ಷಣಗಳಿದ್ರೂ ವೈದ್ಯರು ಅದನ್ನು ಡೆಂಘಿ ಅಂತ ಹೇಳೋ ಹಾಗಿಲ್ಲ. ಆದರೆ ಚಿಕಿತ್ಸೆ ಮಾತ್ರ ಕೊಡ್ತಿರ್ಬೇಕು. ಸರ್ಕಾರಿ ಲ್ಯಾಬ್ನಲ್ಲಿ ಪಾಸಿಟಿವ್ ಬಂದರೆ ಮಾತ್ರ ಅದಕ್ಕೆ ಡೆಂಘಿ ಅಂತ ಕರೀತಕ್ಕದ್ದು. ಇದು ಆರೋಗ್ಯ ಇಲಾಖೆ ಆರ್ಡರ್ ಬೇರೆ. ಹೀಗಾಗಿ ಡೆಂಘಿ ರೋಗಗಳಿಂದಾಗಿ ಆಸ್ಪತ್ರೆಗಳು ಫುಲ್ ಆಗಿದ್ರೂ ಅದನ್ನು ಡೆಂಘಿ ಥರದ ಕಾಯಿಲೆ ಅಂತಾನೆ ಕರೆಯಲಾಗ್ತಾ ಇದೆ. ಡೆಂಗ್ಯೂ ಅಥವಾ ಡೆಂಗ್ಯೂ ಲೈಕ್ ಕಾಯಿಲೆಗಳು ಈ ಕಳೆದ 1.5 ತಿಂಗಳಿಂದ ಜಾಸ್ತಿ ಆಗ್ತಾ ಇದ್ದಾವೆ. ಇದು ಲೈಕ್ ಎನಿ ಅದರ್ ವೈರಲ್ ಫೀವರ್ ಥರನೇ ಬರುತ್ತೆ. ಬಿಗಿನಿಂಗಲ್ಲಿ ನಾವು ಇದು ಡೆಂಗ್ಯೂ, ಇದು ಬೇರೆ ನ್ಯೂಮೋನಿಯಾ ಆ ಥರ ವೈರಲ್ ಫೀವರ್ ಥರ ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಬರ್ತಕ್ಕಂಥ ಡೆಂಗ್ಯೂ ಮಕ್ಕಳುಗಳು ಏನು ಹೇಳ್ತಾರೆ ಅಂದರೆ, ಸತತವಾಗಿ 4 ಅಥವಾ 5 ದಿನ ಬರ್ತಕ್ಕಂಥ ಸಾಧಾರಣದಿಂದ ವಿಪರೀತ ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ ನೋವು ಮತ್ತು ಹೊಟ್ಟೆ ನೋವು, ಹಸಿವು ಆಗದೇ ಇರೋದು, ನಿದ್ದೆ ಬರದೇ ಇರೋದು, ಇದರಿಂದ ಸಾಮಾನ್ಯ ಪ್ರೆಸೆಂಟ್ ಮಾಡ್ತಾರೆ. ಇನ್ನು ಡೆಂಘಿ ಬಗ್ಗೆ ಆರೋಗ್ಯ ಇಲಾಖೆಯ ವರದಿಯಲ್ಲಿ ಏನಿದೆ ಅಂತ ನೋಡೋದಾದರೆ, ರಾಜ್ಯಾದ್ಯಂತ ಜನವರಿಯಿಂದ ಇಲ್ಲಿವರೆಗೆ ಶಂಕಿತ ಡೆಂಘಿ ಪೀಡಿತರ ಸಂಖ್ಯೆ 405 ಮಾತ್ರ. ಅದರಲ್ಲಿ ಪಾಸಿಟಿವ್ ಬಂದಿರೋದು ಕೇವಲ 302. ಸಾವಿನ ಸಂಖ್ಯೆ 8ಕ್ಕೆ ನಿಂತು ಎಷ್ಟೋ ತಿಂಗಳುಗಳಾಗಿವೆ. ಅಷ್ಟಕ್ಕೂ ಡೆಂಘಿಗೂ ಡೆಂಗಿ ಥರದ ಜ್ವರಕ್ಕೂ ಏನೂ ವ್ಯತ್ಯಾಸವಿಲ್ಲ. ಸರ್ಕಾರಿ ಲ್ಯಾಬ್ ಖಚಿತಪಡಿಸಿದರೆ ಮಾತ್ರ ಅದು ಡೆಂಘಿ. ಇಲ್ಲದೇ ಇದ್ದರೆ ಅದನ್ನು ಡೆಂಘಿ ಥರದ ಜ್ವರ ಅಂತಾನೇ ನಮೂದಿಸಲಾಗುತ್ತೆ. ಸೊ ಸರ್ಕಾರಿ ಲೆಕ್ಕದಲ್ಲಿ ಡೆಂಘಿ ರೋಗಿಗಳ ಸಂಖ್ಯೆ ಏರೋದೇ ಇಲ್ಲ. ಡೆಂಘಿ ಕೇವಲ ಕೊಳಚೆ ಪ್ರದೇಶದ ಜನರಿಗೆ ಮಾತ್ರ ಬರುತ್ತೆ ಅನ್ನೋ ನಿರ್ಲಕ್ಷ್ಯ ಬೇಡ. ಮಣಿಪಾಲ್ ಆಸ್ಪತ್ರೆಯ ಎಲ್ಲ ಬೆಡ್ಗಳು, ಅಲ್ಟ್ರಾ ಡಿಲಕ್ಸ್ ರೂಮ್ಗಳು ಫುಲ್ ಆಗಿವೆ. ಆಸ್ಪತ್ರೆ ಬೆಡ್ಗೂ ಇನ್ಫ್ಲೂಯೆನ್ಸ್ ಮಾಡಿಸಬೇಕಾದ ಅನಿವಾರ್ಯತೆ ಬಂದುಬಿಟ್ಟಿದೆ. ಈಗ ಅಂದರೆ ಇದು ವೈರಸ್ ಐಡೆಂಟಿಫೈ ಆಗುವ ತನಕ ವಿಲ್ ಕಾಲ್ ಇಟ್ ಆಸ್ ಎ ಡೆಂಗ್ಯೂ ಲೈಕ್ ಇಲ್ನೆಸ್ ಆರ್ ಎ ವೈರಲ್ ಇಲ್ನೆಸ್. ಯಾಕಂದರೆ ತುಂಬ ವೈರಸ್ಸಸ್ ಅದೇ ಥರ ಬರುತ್ತೆ. ಲಾಟ್ ಆಫ್ ವೈರಸಸ್ ಹ್ಯಾವ್ ಎ ಸಿಮಿಲರ್ ಪ್ಯಾಟರ್ನ್. ಆ್ಯಂಡ್ ಆಲ್ಸೋ ನಾವು ನಮಗೆ ಗವರ್ಮೆಂಟ್ನವ್ರದ್ದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂದರೆ, ಅವರು ಡೆಂಗ್ಯೂ ಕನ್ಫರ್ಮ್ ಮಾಡಿ ಅವರೇ ಅದನ್ನು ಅನೌನ್ಸ್ ಮಾಡ್ತಾರೆ. ಇಟ್ಸ್ ಎ ಪಬ್ಲಿಕ್ ಹೆಲ್ತ್ ಇಶ್ಯೂ. ಸೊ ಅವ್ರು ಅನೌನ್ಸ್ ಮಾಡೋ ತನಕ ನಮಗೆ ಡೆಂಗ್ಯೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರೋಗ ಹರಡೋದನ್ನು ತಡೆಗಟ್ಟೋದಕ್ಕೆ ಯೋಜನೆ ರೂಪಿಸಬೇಕಾದ ಆರೋಗ್ಯ ಇಲಾಖೆ ರೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚುತ್ತಾ ಇದೆ. ಆರೋಗ್ಯ ಇಲಾಖೆಯ ಇಂಥ ಕೆಲಸ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ? ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ MG, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.